ನಮಸ್ಕಾರ ಸ್ನೇಹಿತರೆ, ನಾವೀಗ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ವರ್ಕ್ ನೈಟ್ ಆಫ್ ದ ಸ್ಕಾರ್ಪಿಯನ್ ಬರೆದವರು ನಿಜಿಮ್ ಇಜಿಕಿಲ್ ಇದನ್ನು ನೋಡೋಣ. ಮೊದಲು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸ್ಕಾರ್ಪಿಯನ್ ಅಂದರೆ ಚೇಳು. ಒಂದು ಘಟನೆಯ ಆಧಾರಿತವಾದ ಕೃತಿಯಾಗಿದೆ. ಆ ರಾತ್ರಿ ಏನು ಘಟನೆ ನಡೆಯಿತು ಅದನ್ನು ಕವಿ ನಿಜಿಮ್ ಇಜಿಕಿಲ್ ಅವರ ಜೀವನ ಪೂರ್ತಿ ಮರೆಯಲು ಸಾಧ್ಯವಾಗಲಿಲ್ಲ. ಈ ಕವಿತೆಯಲ್ಲಿ ಯಾವುದೇ ರೈಮ್ ಸ್ಕೀಮ್ ಇಲ್ಲ. ಇಲ್ಲಿ ಒಟ್ಟಾಗಿ 8 ಲೈನ್ಗಳಿವೆ. ಒಟ್ಟಿಗೆ 8 ಸ್ಟ್ರಾನ್ಸಾಗಳು ಇದೆ. ಪ್ರತಿಯೊಂದು ಸ್ಟ್ರಾನ್ಸಾ ಕೂಡ ಸಿಮಿಲರ್ ಆಗಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತದೆ. ಬನ್ನಿ ಹಾಗಿದ್ರೆ ಕವಿತೆಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಐ ರಿಮೆಂಬರ್ ದಟ್ ನೈಟ್ ಮೈ ಮದರ್ ವಾಸ್ ಸ್ಟಂಗ್ ಬೈ ಎ ಸ್ಕಾರ್ಪಿಯನ್. ನನಗಿನ್ನೂ ಆ ರಾತ್ರಿ ನೆನಪಿದೆ. ಆ ಮಳೆ, ತುಂಬ ಮಳೆಯಿಂದ ಕೂಡಿದ ರಾತ್ರಿ ನನ್ನ ತಾಯಿಗೆ ಒಂದು ಸ್ಕಾರ್ಪಿಯನ್ ಅಂದರೆ ಚೇಳು ಕಚ್ಚಿತು. ಸ್ಟಂಗ್ ಬೈ ಎ ಸ್ಕಾರ್ಪಿಯನ್ ಅಂದರೆ ಚೇಳು ಕಚ್ಚಿದ್ದು. 10 hours ಆಫ್ ಸ್ಟಡಿ ರೈನ್ ಹ್ಯಾಡ್ ಡ್ರಿವನ್ ಹಿಮ್ ಟು ಕ್ರಾಲ್ ಬಿನೀತ್ ಅ ಸ್ಯಾಕ್ ಆಫ್ ರೈಸ್. ಕವಿ ಹೇಳ್ತಾರೆ, ಆ ರಾತ್ರಿ ಸುಮಾರು 10 ಗಂಟೆಗಳ ತನಕ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು. ಆ ಚೇಳು ನನ್ನ ತಾಯಿಗೆ ಕಚ್ಚಿಯಾದ ಮೇಲೆ ಯಾವುದೋ ಅಕ್ಕಿಗೋಣಿಯ ಅಡಿಯಲ್ಲಿ ಹೋಗಿ ಸೇರಿಕೊಂಡಿದೆ. ಪಾರ್ಟಿಂಗ್ ವಿತ್ ಹಿಸ್ ಪಾಯ್ಸನ್ ಅಂದರೆ ಅದರ ವಿಷದಲ್ಲಿ ಪಾರ್ಟ್ ಮಾಡಿ ತನ್ನ ತಾಯಿಯ ಶರೀರಕ್ಕೆ ಬಿಟ್ಟು, ಫ್ಲ್ಯಾಶ್ ಆಫ್ ಡಯಾಬಲಿಕ್ ಟೈಲ್ ಇನ್ ದ ಡಾರ್ಕ್ ರೂಮ್ ಹಿ ರಿಸ್ಕ್ಡ್ ದ ರೈನ್ ಅಗೇನ್. ಪೋಯಿಟ್ ಹೇಳ್ತಾರೆ, ಚೇಳು ಆ ವಿಷಪೂರಿತವಾದ ಅದರ ಬಾಲದಿಂದ ತನ್ನ ತಾಯಿಗೆ ಕಚ್ಚಿತು, ಮತ್ತು ಆ ಬಾಲವನ್ನು ಅಂದರೆ ಆ ವಿಷವನ್ನೇ ಇಟ್ಕೊಂಡು ಅದು ಯಾವುದು ಡಾರ್ಕ್ ರೂಮಿನ ಒಳಗೋಗಿ ಡಾರ್ಕ್ ಜಾಗದಲ್ಲಿ ಹೋಗಿ ಸೇರಿಕೊಂಡಿದೆ. ಆನಂತರ ಅದು ಹಿ ರಿಸ್ಕ್ಡ್ ದ ರೈನ್ ಅಗೇನ್, ಮತ್ತೊಂದು ಸಲ ರೈನಲ್ಲಿ ಅಂದರೆ ಮಳೆಯಲ್ಲಿ ಹೊರ ಹೋಗುವ ರಿಸ್ಕನ್ನು ತಗೊಳ್ತಾ ಇದೆ. ದ ಪೆಸೆಂಟ್ ಕೇಮ್ ಲೈಕ್ ಸ್ವಾರ್ಮ್ಸ್ ಆಫ್ ಫ್ಲೈಸ್. ಪೆಸೆಂಟ್ಸ್ ಅಂದರೆ ಇಲ್ಲಿ ಸುತ್ತಮುತ್ತಲಿನ ಜನರು, ಆ ಹಳ್ಳಿಗರು, ಅವರೆಲ್ಲ ಜೇನು ನೊಣಗಳು ಗುಂಪಾಗಿ ಬಂದ ಹಾಗೆ ಆ ಮನೆಯ ಕಡೆ ಗುಂಪುಗೂಡಿಕೊಂಡು ಬಂದರು. ಆ್ಯಂಡ್ ಬರ್ಸ್ ದ ನೇಮ್ ಆಫ್ ಗಾಡ್ 100 times. ಅವರು ಬಂದವರೇ ದೇವರ ಹೆಸರುಗಳನ್ನು 100 ಬಾರಿ ಹೇಳ್ತಾ ಇದ್ರು. ಟು ಪ್ಯಾರಲೈಸ್ ದ ಈವಿಲ್ ಒನ್. ಯಾಕೆ ಅವರಷ್ಟೊಂದು ಸಲ ದೇವರ ಹೆಸರನ್ನು ಹೇಳ್ತಾ ಇದ್ರು ಅಂದರೆ ಕೆಟ್ಟದ್ದನ್ನು ಪ್ಯಾರಲೈಸ್ ಮಾಡಲಿಕ್ಕೆ ಅಥವಾ ಕೆಟ್ಟದ್ದಾದ್ದನ್ನು ತಡೆಯುವುದಕ್ಕಾಗಿ. ವಿತ್ ಕ್ಯಾಂಡಲ್ಸ್ ಆ್ಯಂಡ್ ವಿತ್ ಲ್ಯಾಂಟರ್ಸ್. ಕೆಲವರು ಕ್ಯಾಂಡಲ್ ಇಟ್ಕೊಂಡಿದ್ರು, ಕೆಲವರು ದೀಪಗಳನ್ನು ಇಟ್ಕೊಂಡು ಬಂದಿದ್ರು. ಥ್ರೋಯಿಂಗ್ ಜೈಂಟ್ ಸ್ಕಾರ್ಪಿಯನ್ ಶ್ಯಾಡೋಸ್ ಆನ್ ದ ಮಡ್ ಬೇಕ್ಡ್ ವಾಲ್ಸ್. ಜನರು ಬಂದವರೆಲ್ಲ ಮನೆಯೊಳಗಡೆ ಆ ಚೇಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು. ಆ ಕ್ಯಾಂಡಲ್ ಬೆಳಕಿನಲ್ಲಿ ಆ ಜನರು ಆ ಗೋಡೆಯ ಮೇಲೆ, ಮಡ್ ಗೋಡೆ ಅಥವಾ ಮಣ್ಣಿನ ಗೋಡೆಯ ಮೇಲೆ ಅವರ ನೆರಳೆ ಒಂದು ಚೇಳಿನ ರೀತಿ ಕಾಣ್ತಾ ಇತ್ತು. ದೇ ಸರ್ಚ್ಡ್ ಫಾರ್ ಹಿಮ್, ಹಿ ವಾಸ್ ನಾಟ್ ಫೌಂಡ್. ಆ ಜನಗಳು ಬಂದಿದ್ರಲ್ಲ, ಅವರು ಈ ಚೇಳಿಗೋಸ್ಕರ ಹುಡುಕ್ತಾ ಇದ್ರು, ಆದರೆ ಚೇಳು ಅವರಿಗೆ ಸಿಗಲಿಲ್ಲ. ದೇ ಕ್ಲಿಕ್ಡ್ ದೇಯರ್ ಟಂಗ್ಸ್. ಈಗ ಅವರು ತಮ್ಮ ನಾಲಿಗೆಯನ್ನು ಹರಿಯಬಿಡಲು ಆರಂಭಿಸಿದರು, ಅಂದರೆ ಅರ್ಥವೇ ಇಲ್ಲದ ಮಾತುಗಳನ್ನು ಹೇಳಲಿಕ್ಕೆ ಆರಂಭಿಸಿದರು. ಎವ್ರಿ ಮೂಮೆಂಟ್ ದ್ಯಾಟ್ ದ ಸ್ಕಾರ್ಪಿಯನ್ ಮೇಡ್ ಹಿಸ್ ಪಾಯ್ಸನ್ ಮೂಡ್ ಇನ್ ಮದರ್ಸ್ ಬ್ಲಡ್ ದೇ ಸೆಟ್. ಕವಿಯ ತಾಯಿಯ ಶರೀರದಲ್ಲಿ ಹೇಗೆ ಪಾಯ್ಸನ್ ಮೇಲೆ ಮೇಲೆ ಹೋಗ್ತಾ ಇತ್ತಾ, ಸ್ಪ್ರೆಡ್ ಆಗ್ತಾ ಇತ್ತಾ, ಅದೇ ರೀತಿ ಆ ಊರಿನ ಜನಗಳ ಮಾತು ಕೂಡ ಏರುಗತಿಯಲ್ಲಿ ಸಾಗ್ತಾ ಇತ್ತು. ಅವರು ಮೇಲಿಂದ ಮೇಲೆ ಒಂದೊಂದು ಮಾತುಗಳನ್ನು ಆಡ್ತಾ ಇದ್ರು. ಆ ಮಾತುಗಳಲ್ಲಿ ಯಾವುದೇ ಅರ್ಥ ಇರಲಿಲ್ಲ. ಯಾವುದೋ ಒಂದು ಅಚಾನಕ್ಕಾಗಿ ಆಕಸ್ಮಿಕ ಘಟನೆ ಆದಾಗ ಹೀಗೆ ಜನಗಳು ಸೇರುವುದು, ಅವರಿಗೆ ತೋಚಿದಂತೆ ಮಾತನಾಡುವುದು ಸಾಮಾನ್ಯ ಅಲ್ಲವೇ? ಮೇ ಹಿ ಸಿಟ್ ಸ್ಟಿಲ್ ದೇ ಸೆಡ್. ಅವರು ಹೇಳ್ತಾ ಇದ್ರು, ಆ ಸ್ಕಾರ್ಪಿಯನ್ ಏನಿತ್ತು, ಚೇಳು ಏನಿತ್ತು, ಅದು ಎಲ್ಲಾದರೂ ಒಂದು ಕಡೆ ನಿಂತಿರಬಹುದಾ? ಮೇ ಬಿ ದ ಸಿನ್ಸ್ ಆಫ್ ಯುವರ್ ಪ್ರೀವಿಯಸ್ ಬರ್ತ್ ಬಿ ಬರ್ನ್ಡ್ ಅವೇ ಟು ನೈಟ್ ದೇ ಸೆಡ್. ಪೆಸೆಂಟ್ಸ್ ಅಥವಾ ರೈತರು ಏನು ಹೇಳ್ತಾ ಇದ್ರು ಅಂದರೆ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಯಾವುದೋ ಒಂದು ಪಾಪಕೃತ್ಯ ಇನ್ನೂ ಬಾಕಿ ಇತ್ತು, ಅದು ಈ ನೋವಿನ ಮೂಲಕ ಕೊನೆಯಾಯಿತು, ಇನ್ನು ಯಾವುದೇ ನೋವು ನಿನಗೆ ಬಾಧಿಸೋದಿಲ್ಲ. ಮೇ ಯುವರ್ ಸಫರಿಂಗ್ ಡಿಕ್ರೀಸ್ ದ ಮಿಸ್ಫಾರ್ಚೂನ್ಸ್ ಆಫ್ ಯುವರ್ ನೆಕ್ಸ್ಟ್ ಬರ್ತ್ ದೇ ಸೆಡ್. ಅವರು ಮುಂದುವರಿತಾ ಏನು ಹೇಳ್ತಾರೆ ಅಂದರೆ, ನಿನ್ನ ಇನ್ನೊಂದು ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಯಾವುದೇ ತರಹದ ನೋವುಗಳು ಬರಲಿಕ್ಕಿಲ್ಲ, ಯಾಕಂದರೆ ನೀನು ಮಾಡಿದ ಪಾಪಕೃತ್ಯಕ್ಕೆ ಈಗಾಗಲೇ ಇಷ್ಟು ದೊಡ್ಡ ನೋವನ್ನು ತಿಂದಿದ್ದಿ, ಹಾಗಾಗಿ ಮುಂದಿನ ನಿನ್ನ ಜನ್ಮ ಅಥವಾ ಜೀವನ ಏನಿದೆ, ನೀನು ಪಡ್ಕೊಳ್ಳುವಂಥ ಪುನರ್ಜನ್ಮ ಏನಿದೆ, ಅದು ಯಾವುದೇ ನೋವಿನಿಂದ ಕೂಡಿರೋದಿಲ್ಲ. ಮೇ ದ ಸಮ್ ಆಫ್ ಆಲ್ ಈವಿಲ್ ಬ್ಯಾಲೆನ್ಸ್ಡ್ ಇನ್ ದಿಸ್ ಅನ್ರಿಯಲ್ ವರ್ಲ್ಡ್. ಈಗ ಈ ಚೇಳು ನಿನಗೆ ಏನು ಕಚ್ಚಿದೆ, ಅದರಿಂದ ನಿನ್ನ ಪಾಪಕೃತ್ಯ ಮತ್ತು ಪುಣ್ಯದ ಫಲ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಇನ್ನು ಯಾವುದೇ ಅಪ್ ಅಥವಾ ಡೌನ್ ಇಲ್ಲ. ಪಾಪಕೃತ್ಯ ಜಾಸ್ತಿ, ಪುಣ್ಯದ ಫಲ ಕಡಿಮೆ ಅನ್ನೋದೇನಿಲ್ಲ, ಎಲ್ಲವೂ ಬ್ಯಾಲೆನ್ಸ್ ಆಯಿತು. ಎಗೇನ್ಸ್ಟ್ ದ ಸಮ್ ಆಫ್ ಗುಡ್ ಬಿಕಮ್ ಡಿಮಿನಿಷ್ಡ್ ಬೈ ಯುವರ್ ಪೇನ್. ಮೇ ದ ಪಾಯ್ಸನ್ ಪ್ಯೂರಿಫೈ ಯುವರ್ ಫ್ಲೆಶ್. ಈ ಚೇಳಿನ ವಿಷದಿಂದ ನಿನ್ನ ದೇಹದಲ್ಲಿರುವ ಯಾವುದು ಡಿಸೈರ್ಸ್ ಇರ್ತದೆ ಅಥವಾ ಆಸೆಗಳು, ಈಡೇರಿಕೆಗಳು, ಅದೆಲ್ಲ ಪ್ಯೂರಿಫೈ ಆಯಿತು, ಅಂದರೆ ಶುದ್ಧವಾಯಿತು.
ಆಫ್ ಡಿಸೈರ್ ಆ್ಯಂಡ್ ಯುವರ್ ಸ್ಪಿರಿಟ್ ಆಫ್ ಆಂಬಿಷನ್, ನಿನ್ನ ಬೇರೆ ಬೇರೆ ಆಸೆಗಳು, ನಿರೀಕ್ಷೆಗಳು ಅಥವಾ ಬೇಡಿಕೆಗಳೇನಿದೆ ಅದೆಲ್ಲವನ್ನು ಪ್ಯೂರಿಫೈ ಮಾಡಿತು ಆ ಚೇಳಿನ ವಿಷ ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ. ದೇ ಸೆಟ್ ಆ್ಯಂಡ್ ದೇ ಸ್ಯಾಟ್ ಅರೌಂಡ್ ಆನ್ ದ ಫ್ಲೋರ್ ವಿತ್ ಮೈ ಮದರ್ ಇನ್ ದ ಸೆಂಟರ್. ಆ ಜನಗಳು ನನ್ನ ಅಮ್ಮನ ಸುತ್ತ ನಾಲ್ಕು ಬದಿಗಳಲ್ಲಿ ಕವರ್ ಆಗಿಕೊಂಡು ಕೂತರು. ಪೀಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಈಚ್ ಫೇಸ್. ಅವರ ಮುಖದಲ್ಲಿನ ಶಾಂತಚಿತ್ತತೆ ನನ್ನ ಅಮ್ಮನಿಗೆ ಸಮಾಧಾನ ಪಡಿಸುವಂತಿತ್ತು, ಅರ್ಥ ಮಾಡಿಕೊಳ್ಳುವಂತಿತ್ತು. ಅಂದರೆ ನಿನ್ನ ನೋವು ನಮಗೆ ಅರ್ಥ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಅವರು ಸಮಾಧಾನ ಪಡಿಸುವಂತೆ ನೋಡುತ್ತಿದ್ದರು. ಮೋರ್ ಕ್ಯಾಂಡಲ್ಸ್, ಮೋರ್ ಲ್ಯಾಂಟರ್ಸ್, ಮೋರ್ ನೇಬರ್ಸ್, ಮೋರ್ ಇನ್ಸೆಕ್ಟ್ಸ್ ಆ್ಯಂಡ್ ದ ಎಂಡ್ಲೆಸ್ ರೈನ್. ಇಲ್ಲೆಲ್ಲವೂ ತುಂಬ ಅತ್ಯಧಿಕವಾಗಿದೆ. ಕ್ಯಾಂಡಲ್ಸ್ ಒಂದಷ್ಟು ಇದೆ, ಲ್ಯಾಂಟರ್ನ್ಸ್ ಅದರ ದೀಪಗಳು ಒಂದಷ್ಟು ಇದೆ, ಒಂದಷ್ಟು ನೇಬರ್ಸ್ ಸುತ್ತಮುತ್ತಲೆಲ್ಲ ಮನೆಯ ಜನಗಳು ಬಂದು ಸೇರಿಕೊಂಡಿದ್ದಾರೆ. ಮೋರ್ ಇನ್ಸೆಕ್ಟ್ಸ್ ಆ್ಯಂಡ್ ದ ಎಂಡ್ಲೆಸ್ ರೈನ್. ಈವನ್ ರೈನ್ ಕೂಡ ಸ್ಟಾಪ್ ಆಗ್ತಾ ಇಲ್ಲ, ಅದು ಒಂದಷ್ಟು ಬರ್ತಾನೇ ಇದೆ, ಎಂಡ್ಲೆಸ್ ಆಗಿದೆ. ಮೈ ಮದರ್ ಟ್ವಿಸ್ಟೆಡ್ ಥ್ರೂ ಆ್ಯಂಡ್ ಥ್ರೂ ಗ್ರೋನಿಂಗ್ ಆನ್ ಎ ಮ್ಯಾಟ್. ನನ್ನ ತಾಯಿ ತುಂಬ ಜೋರಾಗಿ ಅಳ್ತಾ ಇದ್ರು, ನೋವು ತಡೆಯಲಿಕ್ಕಾಗದೆ ನೆಲದ ಮೇಲೆ ಮ್ಯಾಟಿನ ಮೇಲೆಲ್ಲ ಹೊರಳಾಡ್ತಾ ಇದ್ರು. ಯಾಕಂದರೆ ಅವರಿಗೆ ಆ ನೋವು ವಿಪರೀತ ಎನಿಸ್ತಾ ಇತ್ತು, ತಡಿಲಿಕ್ಕಾಗ್ತಾ ಇರಲಿಲ್ಲ. ಮೈ ಫಾದರ್ ಸ್ಕೆಪ್ಟಿಕ್ ರಾಷನಲಿಸ್ಟಿಕ್ ಟ್ರೈಯಿಂಗ್ ಎವ್ರಿ ಕರ್ಸ್ ಆ್ಯಂಡ್ ಬ್ಲೆಸ್ಸಿಂಗ್, ಪೌಡರ್, ಮಿಕ್ಸ್ಚರ್, ಹರ್ಬ್ ಆ್ಯಂಡ್ ಹೈಬ್ರಿಡ್. ಇಲ್ಲೇನಾಗಿದೆ, ಪೋಯೆಟ್ನ ತಂದೆಯವರು ಈ ಸಂಪ್ರದಾಯಸ್ಥ ಮನೋಭಾವದವರು ಅಲ್ಲ, ರ್ಯಾಷನಲಿಸ್ಟ್ ಆಗಿದ್ದರು. ಈ ಊರಿನ ಜನರು ಹೇಳುವಂತಹ ಮೂಢನಂಬಿಕೆಗಳ ಬಗ್ಗೆ ಅವರಲ್ಲಿ ಯಾವುದೇ ನಂಬಿಕೆ ಅಥವಾ ವಿಶ್ವಾಸ ಇರಲಿಲ್ಲ. ಅವರೆಲ್ಲವನ್ನು ಚಿಂತನಾಶೀಲವಾಗಿ ನೋಡ್ತಾ ಇದ್ರು, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರು. ಹಾಗೆ ಅವರಲ್ಲಿ ಕರ್ಸ್ ಮತ್ತು ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಮತ್ತು ಶಾಪಗಳಿಗೆಲ್ಲ ಅವರಲ್ಲಿ ಯಾವುದೇ ಅರ್ಥ ಇರಲಿಲ್ಲ, ಅದಕ್ಕೆ ಯಾವುದೇ ಬೆಲೆಯನ್ನು ಅವರು ಕೊಡ್ತಾ ಇರಲಿಲ್ಲ. ಅವರೇನು ಮಾಡಿದರು, ಕೆಲವು ಪೌಡರ್ಗಳನ್ನು, ಮಿಕ್ಸ್ಚರ್, ಹರ್ಬ್ ಮತ್ತು ಔಷಧೋಪಚಾರಗಳನ್ನು ಮಾಡ್ತಾರೆ. ಬೇರೆ ಬೇರೆ ಗಿಡಮೂಲಿಕೆಗಳ ಅದನ್ನು ರಸವನ್ನು ತೆಗೆದು ಆ ಗಾಯಕ್ಕೆ ಹಾಕ್ತಾರೆ. ಹಾಗೆ ಅದಕ್ಕೆ ಪೌಡರ್ ಹಚ್ತಾರೆ. ಮೊದಲೇನು ಮಾಡ್ತಾರೆ, ಸ್ವಲ್ಪ ಸೀಮೆ ಎಣ್ಣೆ ಹಾಕಿ ಬೆಂಕಿ ಕೊಟ್ಟು ಅದರಲ್ಲಿರುವ ವಿಷವನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ. ಅವರಿಗೆ ಪುನರ್ಜನ್ಮದಲ್ಲೆಲ್ಲ ಯಾವುದೇ ನಂಬಿಕೆ ಇರಲಿಲ್ಲ. ಅವರಿಗೆ ತನ್ನ ಹೆಂಡತಿ ಹುಷಾರಾಗಬೇಕಿತ್ತು ಅಷ್ಟೇ. ಅದಕ್ಕಾಗಿ ಅವರು ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕಿತ್ತು ಆ ಎಲ್ಲ ಪ್ರಯತ್ನವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾರೆ. ನನ್ನ ತಂದೆ ಅವರಿಂದ ಆಗುವ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ತನ್ನ ತಾಯಿಯನ್ನು ಹೇಗೆ ಹುಷಾರು ಮಾಡಬೇಕಿತ್ತು ಆ ಎಲ್ಲ ಪ್ರಯತ್ನಗಳನ್ನು ಪಟ್ಟರು. ಹಿ ಈವನ್ ಪೋರ್ಡ್ ಅ ಲಿಟಲ್ ಪ್ಯಾರಾಫಿನ್ ಅಪಾನ್ ದ ಬಿಟನ್ ಟೋ ಆ್ಯಂಡ್ ಪುಟ್ ಅ ಮ್ಯಾಚ್ ಟು ಇಟ್. ಆ ಗಾಯ ಏನಿತ್ತು ಹೆಬ್ಬೆರಳಿನಲ್ಲಿ, ಅದಕ್ಕೆ ಪ್ಯಾರಾಫಿನನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಂಕಿ ಕೊಡ್ತಾರೆ. ಇಲ್ಲಿ ಪ್ಯಾರಾಫಿನ್ ಅಂದರೆ ಕೆರೋಸಿನ್. ಐ ವಾಚ್ಡ್ ದ ಫ್ಲೇಮ್ ಫೀಡಿಂಗ್ ಆನ್ ಮೈ ಮದರ್. ನಾನು ನನ್ನ ಅಮ್ಮನ ಮೇಲೆ ಬೆಂಕಿ ಬರ್ತಾ ಇರೋದನ್ನು ನೋಡಿದೆ. ಅಂದರೆ ಅದಕ್ಕೆ ಬೆಂಕಿ ಹಾಕಿದಾಗ ಅವರ ಚರ್ಮ ಸುಡ್ತಾ ಇರೋದನ್ನು, ಅವರು ನೋವಿನಿಂದ ಕಿರ್ಚಾಡೋದನ್ನು ನೋಡ್ತಾ ಇದ್ದೆ. ಐ ವಾಚ್ಡ್ ದ ಹೋಲಿ ಮ್ಯಾನ್ ಪರ್ಫಾರ್ಮ್ ಹಿಸ್ ರೈಟ್ಸ್ ಟು ಟ್ಯಾಮ್ ದ ಪಾಯ್ಸನ್ ವಿತ್ ಆ್ಯನ್ ಇನ್ಕ್ಯಾಂಟೇಷನ್. ಅಲ್ಲಿ ಒಬ್ಬ ಹೋಲಿ ಮ್ಯಾನ್ ಇದ್ದ, ಸ್ವಲ್ಪ ಜಾದು ಎಲ್ಲ ಮಾಡುವ ಮಂತ್ರವಾದಿಯ ಥರ. ಅವನು ಬೆಂಕಿ ಮೇಲೆ ಏಳದಂತೆ ತನ್ನ ಜಾದು ಮಾಡಿ ತಡಿತಾ ಇದ್ದ. ಆಫ್ಟರ್ 20 hours, ಹತ್ರ 20 ಗಂಟೆಗಳ ನಂತರ ಅವರ ತಾಯಿ ನೋವಿನಿಂದ ಗುಣಮುಖರಾದರು. ಕವಿ ಹೇಳ್ತಾರೆ, ಸುಮಾರು 20 ಗಂಟೆಗಳ ನೋವಿನ ಒದ್ದಾಟದ ನಂತರ ನನ್ನ ಅಮ್ಮ ಅದರಿಂದ ರಿಕವರಿ ಆದರು, ಗುಣಮುಖರಾದರು. ಮೈ ಮದರ್ ಓನ್ಲಿ ಸೆಡ್, ಥ್ಯಾಂಕ್ ಗಾಡ್ ದ ಸ್ಕಾರ್ಪಿಯನ್ ಪಿಕ್ಡ್ ಆನ್ ಮೀ ಆ್ಯಂಡ್ ಸ್ಪೇರ್ಡ್ ಮೈ ಚಿಲ್ಡ್ರನ್. ಆ ಹುಷಾರಾದ ತಕ್ಷಣ, ಗುಣಮುಖರಾದ ತಕ್ಷಣ ತಾಯಿಯ ಬಾಯಿಂದ ಬಂದ ಶಬ್ದಗಳು, ದೇವರೇ ನಿಮಗೆ ಧನ್ಯವಾದಗಳು, ಯಾಕಂದರೆ ನೀವು ಆ ಸ್ಕಾರ್ಪಿಯನನ್ನು ಕಚ್ಚಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ರಿ, ನನ್ನ ಮಕ್ಕಳನ್ನು ಬಚಾವ್ ಮಾಡಿದ್ರಿ. ನನ್ನ ಮಕ್ಕಳಿಗೆ ಎಲ್ಲಿಯಾದರೂ ಕಚ್ಚಿದ್ರೆ ನಾನು ಅದನ್ನು ಹೇಗೆ ಸಹಿಸ್ಕೊಳ್ಬೇಕಿತ್ತು, ನನಗೆ ಕಚ್ಚಿ ನೀವು ಒಳ್ಳೆಯದನ್ನೇ ಮಾಡಿದ್ರಿ ದೇವರೇ ಅಂತ ಹೇಳ್ತಾರೆ. ಈ ಸಾಲುಗಳ ಮೂಲಕ ಕವಿ ತಾಯಿಯಲ್ಲಿರುವ ಮಾತೃ ಪ್ರೇಮವನ್ನು ಬಿಂಬಿಸ್ತಾ ಇದ್ದಾರೆ. ಅದೇ ತಾಯಿ ಪ್ರೀತಿ. ಈ ಕವಿತೆಯಲ್ಲಿ ಕವಿ ಮುಖ್ಯವಾಗಿ 2 ಮುಖ್ಯ ಥೀಮನ್ನು ಇಟ್ಕೊಂಡಿದ್ದಾರೆ. ಅದಂದರೆ ಮೊದಲನೆಯದು ಸೂಪರ್ಸ್ಟಿಷಸ್ ಅಥವಾ ಅಂಧವಿಶ್ವಾಸ ಅಥವಾ ನಮ್ಮ ಮೂಢನಂಬಿಕೆಗಳ ಮೇಲೆ ಬಲವಾದ ನಂಬಿಕೆ. ಎರಡನೆಯದು ಮಾತೃತ್ವ ಅಥವಾ ಮದರ್ಹುಡ್. ಮೂಢನಂಬಿಕೆಗಳ ಮೇಲೆ ಅತಿಯಾದ ನಂಬಿಕೆ ಅಂದರೆ ಅಲ್ಲಿ ಸ್ಕಾರ್ಪಿಯನ್ ಅಥವಾ ಚೇಳು ಬಂದು ಅವರಿಗೆ, ಪೋಯೆಟ್ನ ತಾಯಿಗೆ ಕಚ್ಚಿದೆ, ಆ ತಕ್ಷಣ ಊರಿನವರು ಬಂದವರೆಲ್ಲ ಚೇಳನ್ನು ಹುಡುಕ್ತಾ ಇದ್ದಾರೆ. ಇವರ ದೇಹದಲ್ಲಿರುವ ವಿಷವನ್ನು ಕಡಿಮೆ ಮಾಡಿಸುವ ಬದಲು ಚೇಳನ್ನು ಹುಡುಕ್ತಾ ಇದ್ದಾರೆ. ಯಾಕಂದರೆ ಚೇಳು ಎಷ್ಟು ಓಡಾಡ್ತದೆ ಅಷ್ಟು ದೇಹದಲ್ಲಿ ವಿಷ ಜಾಸ್ತಿ ಆಗ್ತದೆ ಅನ್ನೋದು ಅವರ ಮೂಢನಂಬಿಕೆ.
ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದು ಮೂಢನಂಬಿಕೆಗಳಂದರೆ ದೇವರನ್ನು ಪ್ರಾರ್ಥನೆ ಮಾಡೋದಿರ್ಬೋದು, ಪುನಃ ದೇವರಿಗೆ ಬೈಯೋದಿರ್ಬೋದು, ಅಥವಾ ಹಿಂದಿನ ಜನ್ಮದ ಕಥೆಗಳು, ಮುಂದಿನ ಜನ್ಮದ ಕಥೆಗಳು, ಪಾಪ ಪುಣ್ಯ ಇದೆಲ್ಲ ಆ ಕ್ಷಣದಲ್ಲಿ ಅಗತ್ಯವೇ ಇರೋದಿಲ್ಲ. ಅರ್ಥವಿಲ್ಲದ ಮಾತುಗಳನ್ನೇ ಆಡಿಕೊಂಡು ಅವರಿಗೆ ನರಳಾಟವನ್ನೇ ಕೊಟ್ಟರು ಬಿಟ್ಟರೆ ಅವರ ನೋವನ್ನು ಕಡಿಮೆ ಮಾಡುವ ಯೋಚನೆಯನ್ನು ಯಾರೂ ಮಾಡಲಿಲ್ಲ. ಇದೇ ಮೂಢನಂಬಿಕೆಗಳ ಮೇಲೆ ಅತಿಯಾದ ವಿಶ್ವಾಸ ಇಡೋದು ಅಂತ ಹೇಳ್ಬೋದು. ಎರಡನೆಯದು ಬಂದು ಮದರ್ಹುಡ್ ಅವರ ಅಮ್ಮನ ಪ್ರೀತಿ. ಅಷ್ಟು 20 ಗಂಟೆಗಳ ತನಕ ನೋವಲ್ಲಿ ಒದ್ದಾಡಿದ ಜೀವ ಆ ನೋವನ್ನು ಇನ್ನೇನು ಮುಗೀತು, ನಾನು ಹುಷಾರಾದೆ ಅಂತ ಅಂದ್ಕೊಳ್ಳುವಾಗಲೂ ದೇವರಿಗೆ ನನಗೆ ಕಚ್ಚಿದ್ರಿ, ನೀವು ಒಳ್ಳೆಯದು ಮಾಡಿದಿರಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಅದು ನಿಜವಾದ ಅಮ್ಮನ ಪ್ರೀತಿ ಅನ್ನೋದು ಕವಿಯ ಇಲ್ಲಿ ಹಿಡನ್ ಮೀನಿಂಗ್ ಆಗಿದೆ. ಈ ಸಾರಾಂಶ ಇಲ್ಲಿಗೆ ಮುಗಿಯಿತು. ಇದು ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯೂಸ್ಫುಲ್ ಆಗಿತ್ತಾ ಅಥವಾ ಇಲ್ವಾ ಅಂತ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.